ಮೋದಕದ ತಯಾರಿಕೆ. ಕಡುಬು ಇಲ್ಲವೇ ಮೋದಕವನ್ನು ತಯಾರಿಸಲು ಈ ರೀತಿ ಕಾಯಿಸಿದ ಅಕ್ಕಿ ಹಿಟ್ಟನ್ನು ಉಗಿಯಲ್ಲಿ ಬೇಯಿಸುವ ಮೊದಲು ಅವುಗಳೊಳಗೆ ಬೆಲ್ಲ ಮತ್ತು ಹುರಿದ ತೆಂಗಿನಕಾಯಿಗಳಿಂದ ಮಾಡಿದ ಹೂರಣವನ್ನು ತುಂಬಿಸಿಕೊಳ್ಳಬೇಕು. ರುಬ್ಬುವಾಗ ಅಕ್ಕಿಯೊಂದಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿಕೊಂಡರೆ ತಿಂಡಿಗೆ ಒಳ್ಳೆಯ ಬಣ್ಣ ಬರುತ್ತದೆ. ಇದನ್ನು ತಯಾರಿಸಲು ಬೆಳ್ತಿಗೆ ಅಕ್ಕಿಯೇ ಒಳ್ಳೆಯದು. ಬೆಳ್ತಿಗೆ ಹಿಟ್ಟಿಗೆ ಹೆಚ್ಚು ಅಂಟಾಗಿಕೊಳ್ಳುವ ಗುಣವಿದೆ ಎಂಬುದು ಇದಕ್ಕೆ ಕಾರಣ. ಅಕ್ಕಿಯನ್ನು ರುಬ್ಬಿ ತಯಾರಿಸುವ ಬದಲು ಅಕ್ಕಿ ಹಿಟ್ಟನ್ನು ಬಳಸಿಯೂ ಈ ತಿಂಡಿಗಳನ್ನು ತಯಾರಿಸಬಹುದು. ಇದಕ್ಕಾಗಿ ಅಕ್ಕಿ ಪುಡಿಗೆ ಅರಿಶಿನ ಪುಡಿ, ಉಪ್ಪು ಸೇರಿಸಿ ಒಳ್ಳೆ ಬಿಸಿಯಾಗಿರುವ ನೀರು ಹಾಕಿ ಗಂಟಾಗದಂತೆ ಕಲಸಬೇಕು. ಆಮೇಲೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಈ ಹಿಟ್ಟನ್ನು ಹಾಕಿ ಬಣ್ಣ ಬದಲಾಗುವ ತನಕ ಮತ್ತು ಗಟ್ಟಿಯಾಗುವ ತನಕ ಕಾಯಿಸಬೇಕು. ಬೆರಳನ್ನು ಒದ್ದೆ ಮಾಡಿ ಹಿಟ್ಟನ್ನು ಮುಟ್ಟಿ ನೋಡಿದಾಗ ಅದು ಬೆರಳಿಗೆ ಅಂಟುವುದಿಲ್ಲವಾದರೆ ಹಿಟ್ಟು ಬೆಂದಿದೆ ಎಂದು ತಿಳಿಯಬಹುದು. ಆದರೆ ಹೀಗೆ ಬೆರಳಿನಿಂದ ಮುಟ್ಟುವ ಮೊದಲು ಬೆರಳನ್ನು ಒದ್ದೆ ಮಾಡಲು ಮರೆಯಬೇಡಿರಿ, ಇಲ್ಲವಾದರೆ ಬೆರಳು ಸುಟ್ಟು ಹೋದೀತು. ಬೆಂದ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಗಂಟಿಲ್ಲದಂತೆ ನಾದಬೇಕು ಮತ್ತು ಮುಚ್ಚಳ ಮುಚ್ಚಿ ಇರಿಸಬೇಕು. ಹೂರಣವನ್ನು ತಯಾರಿಸಲು ತೆಂಗಿನ ತುರಿಗೆ ಸಾಕಷ್ಟು ಬೆಲ್ಲ ಇಲ್ಲವೇ ಸಕ್ಕರೆ ಸೇರಿಸಿ ಒಲೆಯಲ್ಲಿಟ್ಟು ಗಟ್ಟಿಯಾಗುವಂತೆ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಸಾಧಾರಣವಾಗಿ ಅರ್ಧ ಕಿಲೋ ಬೆಳ್ತಿಗೆ ಅಕ್ಕಿಗೆ 1 ತೆಂಗಿನಕಾಯಿ ತುರಿ ಮತ್ತು 2 ಕಪ್ ಸಕ್ಕರೆ ಇಲ್ಲವೇ ಪುಡಿ ಮಾಡಿದ ಬೆಲ್ಲ ಸೇರಿಸಿ ಹೂರಣ ಮಾಡಿದರೆ ಸಾಕಾಗುತ್ತದೆ. ಹೂರಣವನ್ನು ಹೀಗೆ ಬಿಸಿ ಮಾಡಿ ಅದರಲ್ಲಿರುವ ಬೆಲ್ಲಕ್ಕೆ ಸ್ವಲ್ಪ ಪಾಕ ಬರುವಂತೆ ಮಾಡಿದಲ್ಲಿ ಆಮೇಲೆ ಅದನ್ನು ಹಿಟ್ಟಿನೊಳಗಿಟ್ಟು ಉಗಿಯಲ್ಲಿ ಬೇಯಿಸುವಾಗ ಬೆಲ್ಲ ನೀರಾಗಿ ಹಿಟ್ಟಿನಿಂದ ಹೊರಗೆ ಬರುವುದಿಲ್ಲ. ಈ ಹೂರಣಕ್ಕೆ ತುಸು 2 ಚಮಚ ಎಳ್ಳನ್ನು ಹುರಿದು ಸೇರಿಸಿಕೊಳ್ಳಬಹುದು. ಪರಿಮಳಕ್ಕಾಗಿ ತುಸು ಏಲಕ್ಕಿ ಪುಡಿಯನ್ನು ಸೇರಿಸಿಕೊಳ್ಳಬಹುದು. ನಾದಿದ ಹಿಟ್ಟಿನಿಂದ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನು ತಯಾರಿಸಿ ಅವನ್ನು ಬಟ್ಟಲಿನಾಕಾರ ಮಾಡಿ ಒಳಗೆ ಸ್ವಲ್ಪ ಹೂರಣ ಇರಿಸಿ ಅರ್ಧ ಚಂದ್ರಾಕಾರ ಬರುವಂತೆ ಮುಚ್ಚಬೇಕು. ಇವನ್ನು ಬಾಳೆ ಎಲೆಯ ತುಂಡುಗಳಲ್ಲಿ ಸುತ್ತಿ ಇಲ್ಲವೇ ಹಾಗೆಯೇ ತಟ್ಟೆಯಲ್ಲಿರಿಸಿ ಉಗಿಯಲ್ಲಿ ಬೇಯಿಸಬೇಕು. ಅರ್ಧ ಚಂದ್ರಾಕಾರದ ಬದಲು ಗೋಪುರದ ಆಕಾರ ಬರುವಂತೆ ಹಿಟ್ಟನ್ನು ಮುಚ್ಚಿ ಬೇಯಿಸಿದರೆ ಮೋದಕ ಸಿದ್ಧವಾಗುತ್ತದೆ. ಬೇರೆ ಆಕಾರಗಳನ್ನು ಬೇಕಿದ್ದರೂ ನಿಮಗಿಷ್ಟವಿರುವಂತೆ ಇವಕ್ಕೆ ಕೊಡಲು ಬರುತ್ತದೆ. ಹಿಟ್ಟನ್ನು ಸರಿಯಾಗಿ ನಾದಿಲ್ಲವಾದರೆ ಹಿಟ್ಟಿನೊಳಗೆ ಹೂರಣವನ್ನಿರಿಸಿದ ಮೇಲೆ ಅದನ್ನು ಸರಿಯಾಗಿ ಮುಚ್ಚಲು ಬರುವುದಿಲ್ಲ ಮತ್ತು ಅದು ಬೇಯಿಸುವಾಗ ಒಡೆದು ಹೂರಣ ಹೊರಗೆ ಬರುತ್ತದೆ. ಹೂರಣ ಮಾಡಿದ್ದು ಕಡಿಮೆಯಾಗಿ ಹಿಟ್ಟು ಮಿಕ್ಕಿದೆಯಾದರೆ ಅದರಿಂದ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಉಂಡೆಗಳನ್ನು ಮಾಡಿ ಕಡುಬಿನೊಂದಿಗೆ ಉಗಿಯಲ್ಲಿ ಬೇಯಿಸಬಹುದು. ಎಣ್ಣೆಯಲ್ಲಿ ಕರಿಯುವುದು. ನೀರಿನಲ್ಲಿ ಬೇಯಿಸಿ ತಿನಿಸುಗಳನ್ನು ಮಾಡುವುದಕ್ಕಿಂತಲೂ ಎಣ್ಣೆಯಲ್ಲಿ ಕರಿದು ಮಾಡುವಾಗ ಹೆಚ್ಚು ಜಾಗ್ರತೆ ವಹಿಸಬೇಕಾಗುತ್ತದೆ. ಯಾಕೆಂದರೆ ನೀರನ್ನು ಒಂದು ಪಾತ್ರೆಯಲ್ಲಿಟ್ಟು ಕುದಿಸುವಾಗ ಅದು ಹೆಚ್ಚೆಂದರೆ 112 ಡಿಗ್ರಿ ಫ್ಯಾರನ್ಹೈಟ್ನಷ್ಟು ಬಿಸಿಯಾಗುತ್ತದೆ. ಆದರೆ ಎಣ್ಣೆಯನ್ನು ಒಂದು ಬಾಣಲೆಯಲ್ಲಿಟ್ಟು ಬಿಸಿ ಮಾಡುವಾಗ ಅದು 450 ಡಿಗ್ರಿ ಫ್ಯಾರನ್ಹೈಟ್ಗಿಂತಲೂ ಹೆಚ್ಚು ಬಿಸಿಯಾಗುತ್ತದೆ. ಹಾಗಾಗಿ ತಿಂಡಿಗಳನ್ನು ಕರಿಯುವಾಗ ತುಸು ಅಜಾಗ್ರತೆಯಾದರೂ ಕೈ ಮೈ ಸುಟ್ಟು ಹೋಗಬಲ್ಲದು. ಮೊದಲ ಬಾರಿಗೆ ಅಡಿಗೆ ಮಾಡಲು ತೊಡಗುವವರು ನೀರಿನಲ್ಲಿ ಮತ್ತು ಉಗಿಯಲ್ಲಿ ಬೇಯಿಸುವ ಬಗೆಯನ್ನು ಸಾಕಷ್ಟು ತಿಳಿದುಕೊಂಡ ಮೇಲೇ ಎಣ್ಣೆಯಲ್ಲಿ ಕರಿಯಲು ತೊಡಗುವುದು ಒಳ್ಳೆಯದು. ಯಾಕೆಂದರೆ ಅಷ್ಟು ಹೊತ್ತಿಗೆ ಅವರ ಕೈ ಪಳಗಿರುತ್ತದೆ. ಕರಿಯುವುದಕ್ಕೆ ಬಳಸುವ ಪಾತ್ರೆ ಅಡಿ ದಪ್ಪವಾಗಿದ್ದು ತೂಕವಾಗಿರಬೇಕು. ಇದರಿಂದಾಗಿ ಎಣ್ಣೆ ಸಮವಾಗಿ ಬಿಸಿಯಾಗುತ್ತದೆ ಮಾತ್ರವಲ್ಲ, ಪಾತ್ರೆ ಮಗುಚಿ ಹೋಗುವ ಹೆದರಿಕೆಯೂ ಇರುವುದಿಲ್ಲ. ಕರಿಯುವಾಗ ಪಾತ್ರೆಯ ಮೇಲಿನ ತನಕ ಎಣ್ಣೆ ಇರಿಸಿಕೊಳ್ಳಬಾರದು. ಅರ್ಧಕ್ಕಿಂತ ತುಸು ಹೆಚ್ಚು ಎಣ್ಣೆ ಇದ್ದರೆ ಸಾಕು. ಇನ್ನೂ ಹೆಚ್ಚು ಎಣ್ಣೆ ಇದೆಯಾದರೆ ತಿಂಡಿಯನ್ನು ಅದರೊಳಗೆ ಹಾಕುವಾಗ ಹೊರಕ್ಕೆ ಚೆಲ್ಲೀತು. ಬೆಂಕಿಯ ನಾಲಿಗೆ ಪಾತ್ರೆ ಬದಿಯನ್ನು ಮುಟ್ಟುವಷ್ಟು ಎತ್ತರಕ್ಕೆ ಬರುವುದು ಅಷ್ಟು ಒಳ್ಳೆಯದಲ್ಲ. ಇದರಿಂದಾಗಿ ಎಣ್ಣೆಗೆ ಬೆಂಕಿ ಹಿಡಿಯುವ ಅಪಾಯವಿದೆ. ತಿಂಡಿಗಳನ್ನು ಕರಿಯುವಾಗ ಪಕ್ಕದ ಒಲೆಯಲ್ಲಿ ನೀರನ್ನು ಇಲ್ಲವೇ ಸಾರು, ಸಾಂಬಾರು ಮೊದಲಾದವುಗಳನ್ನು ಕುದಿಯಲು ಇರಿಸಬೇಡಿರಿ. ಯಾಕೆಂದರೆ ಅವು ಕುದಿಯುವಾಗ ನೀರು ಇಲ್ಲವೇ ನೀರಾಗಿರೋ ತಿನಿಸು ಎಣ್ಣೆಗೆ ಬಿದ್ದು ಬಿಸಿ ಎಣ್ಣೆ ಮೈ ಮೇಲೆ ಸಿಡಿದೀತು. ಕರಿಯಬೇಕಾಗಿರೋ ತಿನಿಸನ್ನು ಎಣ್ಣೆಗೆ ಹಾಕುವುದಕ್ಕೆ ಮೊದಲೇ ಆ ಎಣ್ಣೆ ಒಳ್ಳೆ ಬಿಸಿಯಾಗಿರಬೇಕು. ಕೆಲವು ತಿಂಡಿಗಳಿಗೆ ಸುಮಾರು 370-390 ಡಿಗ್ರಿ ಫ್ಯಾರನ್ಹೈಟ್ವರೆಗೂ
ಬಿಸಿ ಇರಬೇಕಾಗುತ್ತದೆ. ತಿನಿಸು ಎಣ್ಣೆಗೆ ಬಿದ್ದೊಡನೆ ಅದರ ಹೊರಭಾಗ ಗರಿಗರಿಯಾಗಿ ಬಿಡಬೇಕು. ಹೀಗಾದಲ್ಲಿ ಬೇಯುವಾಗ ಅದು ಹೆಚ್ಚು ಎಣ್ಣೆಯನ್ನು ಹೀರಿಕೊಳ್ಳುವುದಿಲ್ಲ. ಕಡಿಮೆ ಬಿಸಿರುವ ಎಣ್ಣೆಯಲ್ಲಿ ತಿನಿಸನ್ನು ಕರಿದರೆ ಅದು ಹೆಚ್ಚು ಎಣ್ಣೆಯನ್ನು ಹೀರಿಕೊಂಡು ಮೆತ್ತಗಾಗಿ ಬಿಡುತ್ತದೆ. ಅಂತಹ ತಿಂಡಿ ತಿನ್ನಲು ರುಚಿಯಾಗಿರುವುದಿಲ್ಲ ಮತ್ತು ಅದನ್ನು ತಿಂದು ಅರಗಿಸಿಕೊಳ್ಳುವುದು ಕಷ್ಟ. ನೀವು ಕರಿಯುವುದಕ್ಕೆಂದು ಒಲೆಯ ಮೇಲೆ ಇರಿಸಿರುವ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆಯೇ ಎಂಬುದನ್ನು ತಿಳಿಯಲು ಒಂದು ಸುಲಭವಾದ ಉಪಾಯವಿದೆ. ಕರಿಬೇಕಾಗಿರುವ ತಿನಿಸಿನಿಂದ ಒಂದು ಕಡಲೆಕಾಳಿನಷ್ಟು ಹಿಟ್ಟನ್ನು ತೆಗೆದು ಎಣ್ಣೆಯಲ್ಲಿ ಹಾಕಿ ನೋಡಿರಿ. ಅದು ಎಣ್ಣೆಗೆ ಬಿದ್ದ ಕೂಡಲೇ ಮೇಲೆ ಬಂದು ತೇಲಿದರೆ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ ಎಂದು ತಿಳಿಯಬಹುದು. ಇದಕ್ಕೆ ಬದಲು ಆ ಹಿಟ್ಟು ಪಾತ್ರೆಯ ತಳಕ್ಕೆ ಹೋಗಿ ನಿಂತಿದೆ, ಆದರೆ ಎಣ್ಣೆ ಇನ್ನೂ ಸರಿಯಾಗಿ ಕಾದಿಲ್ಲವೆಂದು ತಿಳಿಯಬಹುದು. ಕರಿಯುವ ಎಣ್ಣೆಯಲ್ಲಿ ತುಸು ನೀರಿನ ಅಂಶ ಇರಬಾರದು. ಬಿಸಿ ಮಾಡುವಾಗ ಅದರಲ್ಲಿ ಗುಳ್ಳೆಗಳೇಳುತ್ತದೆ, ಆದರೆ ನೀರಿನ ಅಂಶವಿದೆ ಎಂದು ತಿಳಿಯಬಹುದು. ಹೀಗೆ ಗುಳ್ಳೆಗಳೇಳುವುದು ನಿಲ್ಲುವ ಮೊದಲೇ ಅದರಲ್ಲಿ ತಿನಿಸುಗಳನ್ನು ಕರಿಯಲು ಹಾಕಿದರೆ ತಿಂಡಿ ಗರಿಗರಿಯಾಗಲಾರದು. ಎಣ್ಣೆ ಸರಿಯಾಗಿ ಬಿಸಿಯಾದಾಗ ಅದರ ಮೇಲ್ಭಾಗ ಹಂದದೆ ಇರುತ್ತದೆ ಮತ್ತು ಅದರಿಂದ ತುಸು ನೀಲಿ ಬಣ್ಣದ ಆವಿ ಏಳುತ್ತಿರುತ್ತದೆ. ಇನ್ನೂ ಹೆಚ್ಚು ಬಿಸಿಯಾದಾಗ ಇಂತಹ ನೀಲಿ ಬಣ್ಣದ ಆವಿಯ ಬದಲು ಕಪ್ಪು ಬಣ್ಣದ ಹೊಗೆ ಏಳತೊಡಗುತ್ತದೆ. ಆ ಹೊಗೆಗೆ ತೀಕ್ಷ್ಣವಾದ ಕರಟಿದ ವಾಸನೆ ಇದೆ. ಈ ರೀತಿ ಹೊಗೆ ಏಳಲು ಶುರುವಾಗುವ ಮೊದಲೇನೆ ಬೆಂಕಿಯನ್ನು ಚಿಕ್ಕದು ಮಾಡಿಕೊಳ್ಳಬೇಕು. ಕರಿಯುತ್ತಿರುವಾಗ ಎಣ್ಣೆ ಸುಟ್ಟು ಹೋಗುವಷ್ಟು ಬಿಸಿಯಾಗಿದೆಯಾದರೆ ಅದರಲ್ಲಿ ಹಾಕಿದ ತಿಂಡಿಯ ಹೊರಭಾಗ ಕೆಂಪಾದಾಗಲೂ ಒಳಭಾಗ ಬೇಯದೆ ಹಸಿಯಾಗಿಯೇ ಉಳಿದಿರುತ್ತದೆ. ಅಲ್ಲದೆ ಹೀಗೆ ಸುಟ್ಟು ಹೋಗುವಾಗ ಎಣ್ಣೆಯಲ್ಲಿರುವ ಗ್ಲಿಸರೋಲ್ ಎಂಬ ವಸ್ತು ಅಕ್ರೋಲಿನ್ ಎಂಬ ವಸ್ತುವಾಗಿ ಮಾರ್ಪಡುತ್ತದೆ. ಇಂತಹ ವಸ್ತುವಿನಿಂದ ಕೂಡಿದ ತಿಂಡಿ ತಿನ್ನಲು ತುಸು ಕಹಿಯಾಗಿರುತ್ತದೆ ಮತ್ತು ಅದನ್ನು ತಿಂದರೆ ಅರಗಿಸಿಕೊಳ್ಳುವುದು ತುಸು ಕಷ್ಟವಾಗುತ್ತದೆ. ಬೇರೆ ಬೇರೆ ಬಗೆಯ ಎಣ್ಣೆಗಳು ಬೇರೆ ಬೇರೆ ಬಿಸಿಯಲ್ಲಿ ಹೀಗೆ ಸುಟ್ಟು ಹೋಗಲು ತೊಡಗುತ್ತವೆ. ನೆಲಕಡಲೆ ಎಣ್ಣೆ 300 ಡಿಗ್ರಿ ಫ್ಯಾರನ್ಹೈಟ್ನಲ್ಲಿ ಸುಟ್ಟು ಹೋಗಲು ತೊಡಗುವುದಾದರೆ ಹತ್ತಿ ಎಣ್ಣೆ, ಸನ್ಫ್ಲವರ್ ಎಣ್ಣೆ ಇಲ್ಲವೇ ಜೋಳದ ಎಣ್ಣೆ 450 ಡಿಗ್ರಿವರೆಗೂ ಸುಡದಿರುತ್ತದೆ. ಬೋಂಡಾ, ಪಕೋಡಾ ಮೊದಲಾದ ಹೆಚ್ಚು ಹಿಟ್ಟಿನ ಅಂಶ ಇರುವ ತಿನಿಸುಗಳನ್ನು ಕರಿಯಲು ಎಣ್ಣೆ 320 ಡಿಗ್ರಿಗಿಂತಲೂ ಹೆಚ್ಚು ಬಿಸಿ ಇರಬೇಕಾಗುತ್ತದೆ. ಹಾಗಾಗಿ ಇಂತಹ ತಿಂಡಿಗಳನ್ನು ಕರಿಯಲು ಸನ್ಫ್ಲವರ್ನಂತಹ ಎಣ್ಣೆಯೇ ಒಳ್ಳೆಯದು. ತುಪ್ಪವನ್ನು ಕಾಯಿಸುವಾಗ ಸುಮಾರು 280 ಡಿಗ್ರಿಗೇನೆ ಅದರಲ್ಲಿ ಹೊಗೆ ಏಳಲು ತೊಡಗುತ್ತದೆ. ಹಾಗಾಗಿ ತುಂಬ ಕಡಿಮೆ ಬಿಸಿಯಲ್ಲಿ ಬೇಯಬಲ್ಲ ತಿಂಡಿಗಳನ್ನಷ್ಟೇ ಅದರಲ್ಲಿ ಕರಿಯಬಹುದು. ತುಪ್ಪಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಅದು ಸುಟ್ಟು ಹೋಗುವ ಬಿಸಿಯನ್ನು ತುಸು ಮೇಲಕ್ಕೆ ಏರಿಸಲು ಬರುತ್ತದೆ. ಬಾಣಲೆಯಲ್ಲಿ ಬೆಣ್ಣೆ ಹಾಕಿ ತಿಂಡಿಯನ್ನು ಬೇಯಿಸುತ್ತೀರಾದರೆ ಮೊದಲು 1 ಚಮಚ ಎಣ್ಣೆ ಹಾಕಿ ಆಮೇಲೆ ಬೆಣ್ಣೆಯನ್ನು ಹಾಕಿರಿ. ಹೀಗೆ ಮಾಡುವುದರಿಂದ ಎಣ್ಣೆ ಮೇಲ್ಭಾಗದಲ್ಲಿ ನಿಲ್ಲುತ್ತದೆ ಮತ್ತು ಇದರಿಂದಾಗಿ ಬಾಣಲೆಯ ತಳ ಕೆಂಪಾಗದಂತಾಗುತ್ತದೆ. ಕರಿಯಲು ಬಿಸಿ ಮಾಡಿದಾಗ ಎಣ್ಣೆ ಬೇಗನೆ ಸುಟ್ಟು ಹೋಗದಂತೆ ಅದಕ್ಕೆ ಕಾರ್ಖಾನೆಗಳಲ್ಲಿ ಹೈಡ್ರೋಜನ್ ಅನಿಲವನ್ನು ಸೇರಿಸುತ್ತಾರೆ. ಇಂತಹ ಹೈಡ್ರೋಜನೇಟೆಡ್ ಎಣ್ಣೆಗಳಿಂದ ಅಷ್ಟೊಂದು ಬೇಗನೆ ಹೊಗೆ ಏಳುವುದಿಲ್ಲ. ಇದಲ್ಲದೆ ಅವನ್ನು ಬೇರೆ ಎಣ್ಣೆಗಳಿಂದ ಹೆಚ್ಚು ಬಾರಿ ಕರಿಯಲು ಬಳಸಬಹುದು. ಆದರೆ ಈ ರೀತಿ ಹೈಡ್ರೋಜನ್ ಸೇರಿಸಿದ ಎಣ್ಣೆ ಬೇರೆ ಎಣ್ಣೆಯಷ್ಟು ಆರೋಗ್ಯಕ್ಕೆ ಹಿತಕರವಲ್ಲ. ಕರಿಯುವಾಗ ಒಂದೇ ಬಾರಿಗೆ ಹೆಚ್ಚು ತಿಂಡಿಗಳನ್ನು ಎಣ್ಣೆಯಲ್ಲಿ ಹಾಕಿದಿರಾದರೆ ಎಣ್ಣೆಯ ಬಿಸಿ ಕಡಿಮೆಯಾಗಿ ತಿಂಡಿಯೊಳಗೆ ಎಣ್ಣೆ ತುಂಬಿಕೊಳ್ಳಬಹುದು. ಅಲ್ಲದೆ ಎಣ್ಣೆಯು ಪಾತ್ರೆಯಿಂದ ಹೊರಚೆಲ್ಲಬಹುದು ಮತ್ತು ಹಾಗೆ ಚೆಲ್ಲುವ ಎಣ್ಣೆಗೆ ಬೆಂಕಿ ಹಿಡಿಯಬಹುದು. ಹಾಗಾಗಿ ಒಂದೇ ಬಾರಿಗೆ ಹೆಚ್ಚು ತಿನಿಸುಗಳನ್ನು ಎಣ್ಣೆಯಲ್ಲಿ ಹಾಕಬೇಡಿರಿ. ಪಾತ್ರೆಯಲ್ಲಿ ತುಂಬ ಕಡಿಮೆ ಎಣ್ಣೆಯನ್ನು ಇರಿಸಿಕೊಂಡಿರಾದರೂ ಕರಿಯುವಾಗ ಅದರ ಬಿಸಿಯನ್ನು ಹತೋಟಿಯಲ್ಲಿರಿಸಿಕೊಳ್ಳುವುದು ಕಷ್ಟವಾದೀತು. ತಿಂಡಿ ಹಾಕಿದೊಡನೆ ಅದರ ಬಿಸಿ ತುಂಬ ಕಡಿಮೆಯಾದೀತು ಮತ್ತು ತಿಂಡಿಯನ್ನು ತೆಗೆದೊಡನೆ ಅದರ ಹೆಚ್ಚಾಗಿ ಎಣ್ಣೆ ಸುಟ್ಟು ಹೋಗಲು ತೊಡಗಿತು. ಕೆಲವು ತಿಂಡಿಗಳನ್ನು ನೇರವಾಗಿ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಕರಿಯುವ ಬದಲು ಒಂದು ಕೈಯಿರುವ ಜರಡೆಯಲ್ಲಿ ಹಾಕಿ ಆ ಜರಡೆಯನ್ನು ಹಾಗೆಯೇ ಎಣ್ಣೆಯಲ್ಲಿ ಅದ್ದಿ ತೆಗೆಯುವುದು ಸುಲಭವಾದೀತು. ಇಂತಹ ಜರಡೆ ಕರಿಯುವ ಪಾತ್ರೆಗಿಂತ 1 ಇಂಚಿನಷ್ಟು ಅಗಲ ಕಡಿಮೆ ಇರಬೇಕು. ಎಣ್ಣೆಯಲ್ಲಿ ಹಾಕಿದಾಗ ಒಡೆದು ಹೋಗುವಂತಹ ತಿಂಡಿಗಳನ್ನು ಹೀಗೆ ಜರಡಿಯಲ್ಲಿಟ್ಟು ಕರಿಯುವುದು ಸುಲಭ. ಅಲ್ಲದೆ ಅವಲಕ್ಕಿ, ಕಡಲೆಕಾಯಿ ಮೊದಲಾದವನ್ನು
ಕರಿಯುವಾಗಲೂ ಹೀಗೆ ಜರಡೆಯನ್ನು ಬಳಸಿಕೊಂಡಿರಾದರೆ ಕರಟಿ ಹೋಗುವ ಮೊದಲೇ ಅವನ್ನು ಎಣ್ಣೆಯಿಂದ ಹೊರಗೆ ತೆಗೆಯಲು ಸುಲಭವಾಗುತ್ತದೆ. ಆದರೆ ಜರಡೆಗೆ ಅಂಟಿಕೊಳ್ಳಬಹುದಾದ ತಿಂಡಿಗಳನ್ನು ಇಲ್ಲವೇ ಹಾಗೆ ಅಂಟಿಕೊಳ್ಳುವುದರಿಂದಾಗಿ ತಮ್ಮ ಆಕಾರವನ್ನು ಕಳೆದುಕೊಳ್ಳಬಹುದಾದ ತಿಂಡಿಗಳನ್ನು ಈ ರೀತಿ ಕರಿಯಲು ಬರುವುದಿಲ್ಲ.